ಸುಮ್ಮನೆ ನಮ್ಗಳಿಗೆ ಬಕ್ರಾ ಕ್ಯೂ ನಿಂತಿದ್ದಾರೆ ಲಿಟ್ರಲಿ. ನೋಡೋಣ ಹೋಗ್ಬಿಟ್ಟು 50% 90% ಬ್ರ್ಯಾಂಡೆಡ್ ಕ್ಲಾತ್ಸ್ ಅಂತ ಹೋಗಿ ನೋಡ್ತೀವಿ. ಒಳಗಡೆ ಫೇಕ್ ಅಲ್ವಾ ಅಂತ. ಬುದ್ಧಿವಂತರ ಲಕ್ಷಣ, ಬಿಸ್ನೆಸ್ ಮಾಡುವ ಲಕ್ಷಣ. ನಮ್ಮ ಫೇವ್ರೆಟ್ ಪ್ಲೇಸ್, ಒನ್ ಆಫ್ ದ ಐಕಾನಿಕ್ ಮೈಸೂರು ಫೇವ್ರೆಟ್. ಮೀಟಿಂಗು ಅಂದರೆ ಸಾಕು, ದಿಸ್ ಇಸ್ ದ ಸ್ಪಾಟ್ ಮೈಸೂರಿಯನ್ಸ್ಗೆ. ಇಲಿ ಮರಿ ಥರ ಎಂತಿದೆ. ಎಲ್ಲಾದ್ರದ್ದು ಪ್ರೈಸಸ್ಗೋಸ್ಕರ ವಿಡಿಯೋನ ಲಾಸ್ಟ್ ಚೆನ್ನಾಗಿದೆ. ನಿಜವಾಗ್ಲೂ ಬ್ರಾಂಡೆಡ್ ಕ್ಲಾತ್ಸ್ ನ ಕಮ್ಮಿ ರೇಟ್ ಕೊಡ್ತಿದಾರ. ಖಂಡಿತವಾಗ್ಲೂ ಕಿತ್ತೋಗ್ಬಿಟ್ಟಿತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೀವಿತಾಸ್ ವ್ಲಾಗ್ಸ್. ಸೊ ಇವತ್ತು ನಾವು ಎಲ್ಲಿಗೆ ಹೊರಟಿದೀವಿ ಅಂತ ಅಂದ್ರೆ, ಇಲ್ಲಿ ಮೈಸೂರಲ್ಲಿ ಏನೋ ಬಿಗ್ಗೆಸ್ಟ್ ಏನದು ಸೇಲ್ ಹಾಕಿದ್ದಾರೆ ಅಂತ ಎಲ್ಲ ಏನೋ ಹೇಳ್ತಾ ಇದ್ರು. ಸೊ ನೋಡ್ಕೊ ಬರೋಣ ಅಂತ ಹೋಗ್ತಾ ಇದ್ವಿ. ಹಂಗೇನೆ ವ್ಲಾಗ್ ಮಾಡೋಣ ಇವತ್ತು ಫುಲ್ ಡೇದು ಅಂತ ಅನ್ಕೊಂಡು ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನಿರುತ್ತೆ ಅಂತ. ಬಿಕಾಸ್ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಅದು ಈಗ ಬರೀ ಮೈಸೂರಲ್ಲಿ ಅಷ್ಟೇ ಅಲ್ಲ, ಎಷ್ಟೊಂದು ಕಡೆ ಹಾಕಿದ್ದಾರೆ. ಮೈಸೂರು, ಬ್ಯಾಂಗ್ಳೂರು, ಹಾಸನು, ಇನ್ನು ಎಲ್ಲೆಲ್ಲ ಹಾಕಿದಾರೋ ಗೊತ್ತಿಲ್ಲ ನನಗೆ. ನಾನು ಈ 3 ಕಡೆ ನೋಡಿದ್ದೀನಿ. ಅದೇ ಏನು ಮಾಡಿದ್ದಾರೆ, ಸೇಮ್ ವಿಡಿಯೋನ ಹಾಕ್ಬಿಟ್ಟು ವಾಯ್ಸ್ ಮಾತ್ರ ಬೇರೆ ಬೇರೆ ಕೊಟ್ಟಿದ್ದಾರೆ. ಜೂನ್ 31 ಮತ್ತು ಮೇ 1 ಅಂತ ಎಷ್ಟೊಂದು ಕಡೆ ಹಾಕಿದ್ದಾರೆ. ನೀವು ಮೇ ಬಿ ನೋಡಿರ್ತೀರಾ ಈ ಸೇಲ್ದನ್ನ. ಸೊ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಬರೋಣ ಏನೇನಿದೆ, ಏನೇನು ಸಿಗುತ್ತೆ ಅಂತ ಹಂಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಿರೋದು. ಹೋಗ್ಬಿಟ್ಟು ತೋರಿಸ್ತೀವಿ ಏನೇನಿರುತ್ತೆ ಅಂತ. ಆಮೇಲೆ ಅಕಸ್ಮಾತ್ ಅಲ್ಲಿ ಏನಾದರೂ ತೊಗೊಂಡ್ರೆ ಮನೆಗೆ ಹೋಗ್ಬಿಟ್ಟು ಏನು ತೊಗೊಂಡ್ವಿ ಅಂತಾನು ತೋರಿಸ್ತೀವಿ. ಅಕಸ್ಮಾತ್ ಚೆನ್ನಾಗಿಲ್ಲ ಅಂತ ಅಂದರೆ ಪ್ರಾಡಕ್ಟ್ಸ್ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಅದನ್ನು ನಾನು ಹೇಳ್ತೀನಿ, ನಮ್ಗೆ ಇಷ್ಟ ಆಗಲಿಲ್ಲ, ಚೆನ್ನಾಗಿರಲಿಲ್ಲ ಅಂತ. ಸೊ ಅಷ್ಟೇ, ನೋಡೋಣ ಬನ್ನಿ. ಈ ಥರ ಸೇಲ್ ಹಾಕಿರೋದು ಬೇಕು ಅಂತ ಮಾಡೋದಿರೋ. ಸೊ ಈ ಥರ ಸೇಲ್ ಹಾಕಿರೋದು ಜೆನ್ಯೂನ್ ಆಗಿರುತ್ತಾ ಅಥವಾ ಸುಮ್ಮನೆ ನಮ್ಗಳಿಗೆ ಬಕ್ರಾ ಮಾಡೋಕೆ ಈ ಥರ ಆಗ್ತಾರ ಅಂತ. ಸೊ ಲೆಟ್ಸ್ ಗೋ, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು, ನನ್ನ ಹಸ್ಬೆಂಡ್ ಮತ್ತು ಅಮ್ಮ, ನಾವು 20 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಮ್ಮ ಅಕ್ಕ ಮತ್ತು ಅಕ್ಕನ ಪಾಪು ಜಾಯಿನ್ ಆಗ್ತಾರೆ. ಹಾಯ್ ಮಾಡಿ, ಅವ್ರನ್ನ ನೋಡಿರ್ತೀರಾ. ಅವ್ರಿಗೆ ಪ್ರ್ಯಾಂಕ್ ಮಾಡಿದ್ವಿ ಅಮ್ಮಗೆ. ಫುಲ್ಲು ಸೂಪರ್ ಆಗಿದೆ, ಸೈಕ್ ಆಗಿದೆ ಪ್ರ್ಯಾಂಕ್ ವಿಡಿಯೋ. ಯಾರ್ಯಾರು ನೋಡಿಲ್ವೋ, ಚೆಕ್ ಮಾಡಿಲ್ವೋ, ಹೋಗ್ಬಿಟ್ಟು ಚೆಕ್ ಮಾಡಿ. ಫುಲ್ಲು ಫನ್ ಫೀಲ್ಡ್ ಆಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡೋಣ. ಸೊ ಇಲ್ಲಿಗೆ ನಾವು ಬಂದು ನೋಡೋಣ ಅಂತ ಬಂದರೆ ಇಷ್ಟೊಂದು ಜನ. ನಾವು ಏನಿರುತ್ತೋ ಹೆಂಗಿರುತ್ತೋ ಅಂತ ಅನ್ಕೊಂಡ್ಬಂದ್ವಿ. ಎಲ್ಲರೂ ನಮ್ಮ ಥರನೇ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಕ್ಯೂ ನಿಂತಿದ್ದಾರೆ ಲಿಟ್ರಲಿ. ನೋಡೋಣ ಬೇಕಾ ಇವೆಲ್ಲ, ಸುಮ್ಮನೆ ಬೇರೆ ಕಡೆ ಹೋಗೋದ. ನೋಡೋಣ ಹೋಗ್ಬಿಟ್ಟು 50% 90% ಬ್ರ್ಯಾಂಡೆಡ್ ಕ್ಲಾತ್ಸ್ ಅಂತ ಹೋಗಿ ನೋಡ್ತೀವಿ. ಲೆಟ್ಸ್ ಗೋ. ಸೊ ಹೋಗಿದ ತಕ್ಷಣ ದೊಡ್ಡ ಕ್ಯೂ ಇತ್ತು. ನಾವು ಇದೇನು ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊಂಡ್ವಿ. ಬಟ್ ಮೇಲೆ ನೀವೇ ನೋಡ್ತಿದ್ದಿರಲ್ಲ ವಿಡಿಯೋದಲ್ಲಿ, ಅಷ್ಟೊಂದೇನು ರಶ್ ಇರಲಿಲ್ಲ. ಕೆಳಗಡೆ ಮಾತ್ರ ಸುಮ್ಮನೆ ಕ್ಯೂ ನಿಲ್ಸ್ಕೊಂಡಿದ್ದಾರೆ. ಸೊ ಫುಲ್ಲು ರಿವ್ಯೂನ ನಾನು ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ. ಬಿಕಾಸ್ ಇಲ್ಲಿ ನನಗೆ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಆಮೇಲೆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಮಾತಾಡೋಕ್ಕೂ ಆಗಿಲ್ಲ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಫುಲ್ ರಿವ್ಯೂ ಅಲ್ಲಿ ಹೇಳಿದ್ದೀನಿ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ. ಅಲ್ಲೂ ಆಚೆ ಬಂದ್ಬಿಟ್ಟು ರಿವ್ಯೂ ಕೇಳ್ತಾ ಇದ್ರು ಜನ, ಹೆಂಗಿತ್ತು ಒಳಗಡೆ ಫೇಕ್ ಅಲ್ವಾ ಅಂತ. ಫೇಕ್ ಅಂತ ಹೇಳಲ್ಲ, ಬಟ್ ತೀರಾ ಚೆನ್ನಾಗಿದೆ ಅಂತಾನು ಇಲ್ಲ. ಸ್ಕ್ಯಾಮಿಂಗ್ ದ ಕಸ್ಟಮರ್ಸ್. ಬುದ್ಧಿವಂತರ ಲಕ್ಷಣ, ಬಿಸ್ನೆಸ್ ಮಾಡುವ ಲಕ್ಷಣ. ಏನಿಲ್ಲ, ಪ್ರೈಸ್ಗೆನೆ ಡಬಲ್ ಇಟ್ಬಿಟ್ಟು 50% 90% ಅಂತ ಆಫರ್ ಬಿಟ್ಟಿದ್ದಾರೆ. ಸೊ ನಾವು ಜೀನ್ಸ್ ಪ್ಯಾಂಟ್ ತೊಗೊಂಡ್ವಿ. ಆಮೇಲೆ ಬಾತ್ರೂಮ್ ಮ್ಯಾಟ್ ಬರುತ್ತಲ್ಲ, ಅದನ್ನು ತೊಗೊಂಡ್ವಿ. ಚೆನ್ನಾಗಿದೆ. ಮನೆಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಹೆಂಗಿತ್ತು ಅಂತ. ಸೊ ಈಗ ನಮ್ಮ ಫೇವ್ರೆಟ್ ಪ್ಲೇಸ್ ಆದಂಥ, ಯಾವ್ದಮ್ಮ ನಮ್ಮ ಫೇವ್ರೆಟ್ ಪ್ಲೇಸು? ಇದು ಕಿಂಗ್ಸ್ ಕಾಫಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಯಾರು ಬಂದಿದ್ದಾರೆ, ಜಾಯಿನ್ ಆಗಿದ್ದಾರೆ? ಪೂರ್ಣ, ಹಾಯ್ ಹೇಳು. ಫೋನ್ಗಲ್ಲಿ ಗೇಟ್ ಓಪನ್ ಆಗಿದೆ, ಡಬಲ್ ಗೇಟ್, ಇಂಡಿಯಾ ಗೇಟ್ ಓಪನ್ ಆಗಿದೆ. ಸೊ ಕಾಫಿಗೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಹೇಳ್ತೀವಿ. ಮನೆಗೆ ಹೋದರೆ ಮನೆಗೆ ಹೋಗ್ತೀವಿ. ದಿಸ್ ಈಸ್ ಆರ್ ಫೇವ್ರೆಟ್ ಕಾಫಿ ಸ್ಪಾಟ್. ಮೈಸೂರಿಯನ್ಸ್ ಮೈಸೂರಲ್ಲಿ ಇದ್ಕೊಂಡು ಈ ಕಾಫಿ ಪ್ಲೇಸ್ ಗೊತ್ತಿಲ್ಲ ಅಂತಂದರೆ ನಮಗೆ ಮೈಸೂರು ಗೊತ್ತಿಲ್ಲ. ನಾವೀಗ ಕಿಂಗ್ಸ್ ಕಾಫಿಗೆ ಬಂದಿದ್ದೀವಿ. ಒನ್ ಆಫ್ ದ ಐಕಾನಿಕ್ ಮೈಸೂರು ಫೇವ್ರೆಟ್.
ಸೈಕಲ್ ಓಡಿಸ್ಬೇಕಾದ್ರೇನಾ ಅವಾಗ ಮುರಿತಾ ಬರಲ್ಲ ನಿಂಗೆಲ್ಲ ಹಿಂಗ್ ಬೀಳ್ತಾರ ಹೆಂಗೆ ಪೂರ್ಣ ಇನ್ನೀಗ ಅಲ್ಲಿ ಬರಲ್ಲ ಏನ್ ಮಾಡ್ತೀಯಾ ನೈಟಲ್ಲಿ ನಿದ್ದೆ ಮಾಡಿದ್ರೆ ಕೂತ್ಕೊತಾನ ಕಿಂಗ್ಸ್ ಕಾಫಿ ಫ್ರಾಂಚೈಸು ಒಳ್ಳೆ ಲೋಕಾಲಿಟಿಲಿ 40 lakhs 4 ಲಕ್ಷ 40 ಲಕ್ಷ ಎಷ್ಟು ಬ್ರಾಂಚಸ್ ಇದೆ ಇದು ಇಲ್ಲೇ ಮೈಸೂರಲ್ಲೇ ಒಂದು 6 ಬ್ರಾಂಚ್ ಇದೆ ಮೈಸೂರಲ್ಲೇ ಒಂದು 6 ಇಲ್ಲ ಜಾಸ್ತಿ ಇದೆ ಅನ್ಸುತ್ತೆ ಎಷ್ಟೋ ಗೊತ್ತಿಲ್ಲ ತುಂಬ ಬ್ರಾಂಚ್ ಇದೆ ಇದು ಯಾವುದೇ ಏನದು ಪ್ರಮೋಷನ್ ಏನೂ ಅಲ್ಲ ಇವರು ಮೀಟಿಂಗ್ ಅಂದರೆ ಸಾಕು ಇವರು ಕಿಂಗ್ಸ್ ಕಾಫಿಯಲ್ಲೇ ಹೋಗ್ತಿರೋದು ತೋರಿಸಿ ಅಮ್ಮ ಇವ್ರನ್ನ ಕಾಣಿಸ್ತವ್ರ ಇವರೇ ಮೀಟಿಂಗು ಅಂದರೆ ಸಾಕು ದಿಸ್ ಇಸ್ ದ ಸ್ಪಾಟ್ ಮೈಸೂರಿಯನ್ಸ್ಗೆ ಬಂದು ಕಾಫಿ ಕುಡ್ಕೊಂಡು ಮೀಟಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಮೈಸೂರಲ್ಲಿರೋರು ಇನ್ನೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಬಂದುಬಿಟ್ಟು ಕಿಂಗ್ಸ್ ಕಾಫಿನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ಪಾಪ ಕಾಯ್ಕೊಂಡು ಕೂತಿದ್ದಾರೆ ಆಪಲ್ ಮೊಜಿಟೋ ಇದು ನೋಡಿ ಇದು ನೋಡಿ ಯಾವುದು ವಾಟರ್ ಮೆಲನ್ ಏನು ಮೊಜಿಟೋ ಇದು ಗಾರ್ಲಿಕ್ ಫ್ರೈ ಕಾಣಿಸ್ತಿಲ್ಲ ನಡ್ಕೋಬೇಕು ನನಗೆ ಸ್ಪೆಕ್ಸ್ ಇಲ್ಲ ಅದಕ್ಕೆ ಸೀಜ್ವಾನ್ ವಡಾ ಪಾವ್ ಏನು ಅನ್ಕೊಂಡಿದ್ದೀರಾ ನೀವು ಒಮ್ಮನ್ನ ಹಾಂ ಏನು ಅನ್ಕೊಂಡಿದ್ದೀರಾ ಏನು ಆಡ್ಕೊತೀರಾ ಫಲಾಫೆಲ್ ಏನೋ ಇಂಗ್ಲೀಷ್ ಹಿಂಗೆ ಏನು ಥರ ಇದೆ ಹಾಂ ಇಲಿ ಈಗ ಮೊಮೋಸ್ ಥರ ಇಲ್ವಂತ ಇಲಿ ಮರಿ ಥರ ಇದೆ ಎಂತಿದೆ ನಿಜ ಅದು ಹಿಂಗೆ ಇದೆ ಬಿಡು, ಬಾಲ ಎಲ್ಲ. ಬಾಲ ಬಂದಿದೆ ಇಲಿಗೆ ಅದಕ್ಕೆ ಅವನು ಬಂದಿದ್ದೆ ಇದು ಮೊಮೋಸ್ ಥರನೇ ಇಲ್ಲ ಇಲಿ ಮರಿ ಥರ ಇದೆ ಅಂತೆ ಸೊ ಆ್ಯಸ್ ಯೂಶುವಲ್ ಕಾಫಿ ಚೆನ್ನಾಗಿರುತ್ತೆ ಅದೇನೇನು ಟ್ರೈ ಮಾಡೋಕ್ಕೆ ಹೋಗಲ್ಲ ಪನ್ನೀರ್ ಫ್ರೈಡ್ ಮೊಮೋಸ್ ಟ್ರೈ ಮಾಡೋಣ ಚೆನ್ನಾಗಿದೆ ಇದು ಚೆನ್ನಾಗಿದೆ ಬರೀ ಕಾಫಿ ಅಷ್ಟೇ ಅಲ್ಲ ತಿನ್ನೋದು ಎಲ್ಲ ಚೆನ್ನಾಗಿದೆ ಕ್ಯಾನ್ ಟ್ರೈ ಏನಾಗುತ್ತೆ 3-4 ಡೇಸ್ ಸ್ನಾನ ಮಾಡಲಿಲ್ಲ ಅಂದರೆ ಗೊತ್ತಾ ಏನು ಹೇಳ್ಕೊಟ್ಲು ಪೂರ್ಣ ನಿಂಗಳು ಹೇಳು ಸ್ನಾನ ಮಾಡಬಾರ್ದಂತೆ ನೋಡಿ ನೋಡಿ ಈ ಥರ ಹತ್ರ ಮನೆ ಮಕ್ಕಳನ್ನ ನೋಡ್ಕೊಂಡು ಕಳಿಸ್ಬಿಟ್ರೆ ನಾನು ಎಜುಕೇಟ್ ಮಾಡ್ತಿರೋದು 4 ಡೇಸ್ ಸ್ನಾನ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ತಿದ್ದೀನಿ ಗಲೀಜ್ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳ್ದೆ ಪೂರ್ಣ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು ಯಾವುದು ಮನೆಗೆ ಹೋದ್ಮೇಲೆ ಮಾಡ್ಕೊಡ್ಬೇಕಾ ಅದ್ರ ಜೊತೆಗೆ ಇನ್ನೇನು ಬೇಕು ಅದೊಂದೇ ಸಾಕಾ ಇದು ಯಾವುದೋ ಇಷ್ಟ ಆಗಲಿಲ್ವಾ ನಿಮಗೆ ಇದು ಇಷ್ಟ ಆಯ್ತಾ ಇನ್ನೊಂದಿದು ಮೊಮೋಸು ಇಷ್ಟ ಆಗಲಿಲ್ವಾ ಹಾಂ ಗಟ್ಟಿ ಇದೆಯಾ ಯಾಕೆ ಹೇಳು ಅಲ್ಲ ಆಗಲ್ಲ ಇಲ್ವಲ್ಲ ಪಾಪ ತಮಾಷೆ ಮಾಡಬೇಕು ಬಂದಿದ ತಕ್ಷಣ ಇದೊಂದು ಬುದ್ಧಿ ಬಟ್ಟಲು ಕಚ್ಕೊಬಿಡೋದು ಬಾಯಿಗೆ ಏನಾದರೂ ಒಂದು ಬೇಕು ಇವ್ನು ಹಿಡ್ಕೊಳಕ್ಕೆ ಅಲ್ವೇನೋ ಬಾಗ್ಲು ತೆಗೆದ ತಕ್ಷಣ ಹೆಂಗೆ ಒಳಗೆ ಓಡ್ತಾನಂದ್ರೆ ಹಾಂ ಅವ್ನು ಫಸ್ಟು ನುಗ್ಗು ಬಿಡ್ಬೇಕು ಹಂಗೆ 1 ನಿಮಿಷ ಸೋಫಾ ಕವರ್ ಬಿಡಲ್ಲ ಇಲ್ಲಿ ನಿಂದು ಆಟ ಸಾಮಾನು ಇಲ್ಲಿ ಕ್ಯಾರೆಟ್ ಉಪ್ಪು ಸೊ ಗೈಸ್ ಇಷ್ಟನ್ನ ನಾವು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು ಅಮ್ಮನ್ ತಡ್ತಿದ್ದಾರೆ ಸೊ ಗೈಸ್ ಇದು 2 ಬ್ಯಾಗನ್ನ ನಾವು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು ಏನೇನು ತಗೊಂಡ್ವಿ ಅಂತ ಇವ್ರು ಅಡ್ಡ ಗೊತ್ತವ್ರು ಸೊ ಗೈಸ್ ಇದು 2 ಫುಲ್ ಬ್ಯಾಗ್ನ ನಾವು ತಂದಿದ್ದು ಇದ್ರಲ್ಲಿ ಏನೇನು ತಂದ್ವಿ ಅಂತ ತೋರಿಸ್ತೀವಿ ಆಮೇಲೆ ಹೆಂಗಿತ್ತು ಪಾಪ ಲೇಸರ್ ಎಲ್ಲ ಬಿಟ್ಟು ಯಾಕೆ ಪಾಪ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸೊ ಎಲ್ಲಾದ್ರದ್ದು ಪ್ರೈಸಸ್ಗೋಸ್ಕರ ವಿಡಿಯೋನ ಲಾಸ್ಟ್ ವರ್ಗು ನೋಡಿ
ಆಮೇಲೆ ಕ್ವಾಲಿಟಿ ಹೆಂಗಿತ್ತು. ಸೊ ನಾವು ಏನೇನ್ ತಗೊಂಡ್ವಿ ಅಂತ ತೋರಿಸ್ತೀನಿ. ನಾವು ಬರೀ ಜೀನ್ಸ್ ಅಷ್ಟೇ ತಗೊಂಡಿದ್ದು. ಸೊ ಇದೊಂದು ಜೀನ್ಸು, ನನಗ್ ಸ್ವಲ್ಪ ಲೂಸ್ ಜೀನ್ಸ್ ಬೇಕಿತ್ತು. ಪ್ಲೀಸ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಸೊ ನನ್ಗೆ ಲೂಸ್ ಜೀನ್ಸ್ ಬೇಕಿತ್ತು ಅಂತ ಇದೊಂದು ತಗೊಂಡೆ. ಇದಾದ್ಮೇಲೆ ಇದು ಅಮ್ಮಗೆ ತಗೊಂಡಿದ್ದು. ಅಮ್ಮ ಬೇಡ 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 ಅಂತಂದ್ರು, ಫೋರ್ಸ್ ಮಾಡಿ ಕೊಡ್ಸಿದ್ವಿ. ನೋಡೋಣ ಯಾವಾಗಾದ್ರೂ ಎಲ್ಲಾದ್ರೂ ಆಚೆ ಕಡೆ ನಾವು ಟ್ರಿಪ್ ಹೋದಾಗ ಹಾಕಿಸ್ತೀನಿ ಅಮ್ಮಗೆ ಇದನ್ನ. ಅಮ್ಮಗೆ 2 ತಗೊಂಡ್ವಿ ಆಕ್ಚುಲಿ. ಆಮೇಲೆ ಇದು ನನಗೆ ತಗೋಬೇಕು ಅಂತ ಇತ್ತು. ಆಮೇಲೆ ನನಗೆ ತುಂಬಾ ಪರ್ಫೆಕ್ಟ್ ಆಗಿ ಇದು ಫಿಟ್ ಆಗ್ತಿತ್ತು, ಅದಕ್ಕೆ ಇದೊಂದು ಜೀನ್ಸ್ ತಗೊಂಡೆ. ಕ್ವಾಲಿಟಿ ವೈಸ್ ಜೀನ್ಸ್ ಪ್ಯಾಂಟು ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ನೋಡಿ ಸ್ಟ್ರೆಚಬಲ್ ಇದೆ, ಚೆನ್ನಾಗಿದೆ. ಬೂಟ್ ಕಟ್ ಪ್ಯಾಂಟ್ ಇದು. ಸೊ ಇದೊಂದು ಶಾರ್ಟ್ ಕುರ್ತೀಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಇದೊಂದು ತಗೊಂಡಿದ್ದು. ಅದಾದ್ಮೇಲೆ ಬರೀ ಜೀನ್ಸ್ ಪ್ಯಾಂಟ್ ಫಸ್ಟ್ ತೋರಿಸ್ತೀನಲ್ವಾ. ಆಮೇಲೆ ಇದೊಂದು ಜೀನ್ಸು, ಎಲ್ಲ ನಾರ್ಮಲ್ ಜೀನ್ಸೇ ತಗೊಂಡಿರೋದು ನಾನು. ಇದು ಅಷ್ಟೇ ಬ್ಯಾಗಿ. ಯಾಕಂದ್ರೆ ಬ್ಯಾಗಿದು ನನ್ನ ಹತ್ರ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಜೀನ್ಸಲ್ಲಿ, ಬರೀ ಟೈಟ್ ಫಿಟ್ ತರ ಜಾಸ್ತಿ ಇತ್ತು. ನಂಗೆ ಬ್ಯಾಗಿ ಬೇಕಿತ್ತು. ಇದು ನಾರ್ಮಲ್ ಜೀನ್ಸು. ಇದು ಅಮ್ಮಂಗೆನೆ ತಗೊಂಡಿದ್ದು. ಹೈ ವೆಸ್ಟ್ ಪ್ಯಾಂಟ್ ಇದೆ ಆಕ್ಚುಲಿ. ಸೊ ಚೆನ್ನಾಗಿ ಕಾಣುತ್ತೆ ಅಂತ. ಇದ್ರದ್ದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಹೆಂಗೆ ಅಂತಂದ್ರೆ ಬಟ್ಟೆ ತುಂಬಾ ಚೆನ್ನಾಗಿದೆ ಅಂತಾನೂ ಇಲ್ಲ, ತುಂಬಾ ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ವರ್ತ್ ಅಂತ ಅನ್ಸಿದ್ದು, ಓಕೆ ಚೆನ್ನಾಗಿದೆ ಅನ್ಸಿದ್ದು ಜೀನ್ಸ್ ಅಷ್ಟೇ. ಈ ತರ ಸ್ಟ್ರೆಚಬಲ್ ಇರೋದು, ಕಂಫರ್ಟಬಲ್ ಇರುತ್ತೆ ಅಂತ ಅಮ್ಮಂಗೆ ಫೋರ್ಸ್ ಮಾಡಿ ಕೊಡ್ಸಿದ್ದಾಯ್ತು ಜೀನ್ಸ್ನ. ಅವ್ರು ಬೇಡ 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 ಅನ್ನಕ್ಕೆ, ನಾವು ತಗೊಳ್ಳಿ ಅನ್ನಕ್ಕೆ. ಸೊ ಅದಾದ್ಮೇಲೆ ಈ 3 ಮ್ಯಾಟ್ಸ್ನ ತಗೊಂಡ್ವಿ. ಇಲ್ಲಿ ನೋಡಿ, ಇವನು AC ಆನ್ ಮಾಡ್ಬಿಟ್ಟ. ಸೊ ಈ 3 ಮ್ಯಾಟ್ಸ್ ತಗೊಂಡ್ವಿ. ಇದು ಬಾತ್ರೂಮ್ ಮೇಲೆ ಹಾಕ್ತಾರಲ್ಲ ಆ ಮ್ಯಾಟ್ಸು. ಸೊ ಈ 3 ಮ್ಯಾಟ್ಸು ಎಷ್ಟು? ಈ ಮ್ಯಾಟ್ಸ್ಗೆ 150 ಒಂದಕ್ಕೆ 150. ಇಷ್ಟು ದೊಡ್ಡದಿದೆ ನೋಡಿ. ಅಂದ್ರೆ ನನ್ಗೆ ನಾನು ಎಷ್ಟೊಂದು 5 ಅಡಿ ಇದ್ದೀನಿ. ನಾನು ನಿಂತ್ಕೊಂಡ್ರೆ ಇಷ್ಟು ದೊಡ್ಡದಾಗೆ ಇದೆ, ಚೆನ್ನಾಗಿದೆ. ಸೊ ಇದು ಸ್ಕಿಡ್ ಪ್ರೂಫ್, ಹಿಂದೆಗಡೆ ಚೆನ್ನಾಗಿದೆ. ಸೊ ಇದೊಂದು 3 ಮ್ಯಾಟ್ ವರ್ತ್ ಅನಿಸ್ತು ನಮ್ಗೆ, ಚೆನ್ನಾಗಿದೆ ಅನಿಸ್ತು. ಆಮೇಲೆ ಜೀನ್ಸು ಅದಷ್ಟು ಬಿಟ್ರೆ ನಮ್ಗೆ ಇದ್ರಲ್ಲಿ ಬೇರೆ ಇನ್ನೇನು ಅಷ್ಟೊಂದು ಚೆನ್ನಾಗಿದೆ ಅನ್ಸ್ಲಿಲ್ಲ. ಬ್ಯಾಗ್ಸ್ ಎಲ್ಲ ಇದೆ ಅಂತ ಅಂದ್ರು, ಬಟ್ ಪರ್ಸನಲಿ ನಮ್ಗೆ ಯಾವುದು ಅಷ್ಟಿಷ್ಟ ಆಗ್ಲಿಲ್ಲ. ಎಲ್ಲ ಓಕೆ ಅಂತ ಅನಿಸ್ತು. ಜೀನ್ಸ್ ಪ್ರೈಸಸ್ ಎಲ್ಲ ಹೇಳ್ಬಿಡ್ತೀನಿ. ಎಲ್ಲಾ ಜೀನ್ಸು 730 ರುಪೀಸ್. ಎಲ್ಲಾ ಜೀನ್ಸು ಸೇಮ್ ಪ್ರೈಸು. ಈ ಜೀನ್ಸು ಅವ್ರು ಒರಿಜಿನಲ್ ಪ್ರೈಸ್ ಹಾಕಿರೋದು ಬಂದು ಎಷ್ಟು 1795 ಹಾಕಿದ್ದಾರೆ. ಇದು ನಿಜವಾಗ್ಲೂ 1795 ಕೊಡೋ ರೇಂಜ್ಗೆಲ್ಲ ಏನಿಲ್ಲ. ಹಂಗ ಹಾಕ್ಬಿಟ್ಟು ಆಮೇಲೆ ಆಫರ್ ಅಂತ ಅಲ್ಲಿಗಲ್ಲೇ ರೇಟ್ ಹಾಕಿರ್ತಾರಷ್ಟೇ. ಇದ್ರ ಪ್ರೈಸ್ ಬಂದು 730. ಇದೊಂದೆಲ್ಲ ನಾವು ಟೋಟಲ್ 5 ಜೀನ್ಸ್ ತಗೊಂಡಿರೋದು. ನಂಗೆ 3, ಅಮ್ಮಗೆ 2. 5 ಜೀನ್ಸುನು 730 ರುಪೀಸೇನೆ. ಕಿಡ್ಸ್ ವೇರ್ ಅಲ್ಲಿ ಮತ್ತೆ ಮೆನ್ಸ್ ವೇರ್ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಏನು ಅಂತ ಅಂದ್ರೆ 2 ಡೇಸ್ ಸೇಲ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಆಮೇಲೆ ಎಲ್ಲ ಬಂದು ತಗೊಂಡ್ ಹೋಗ್ತಿದಾರೆ ಆಲ್ರೆಡಿ. ಸೊ ಅದರಿಂದ ಬೇಗ ಹೋದ್ರೆ ಬೆಟರ್. ನಾವ್ ಇವತ್ತು ನಾಳೆ 2 ದಿನ ಇರೋದು ಅಷ್ಟೇನೆ. ಇಷ್ಟು ತಗೊಂಡಿದ್ದು. ಇದು ಸೇಲು ಎಲ್ಲಾ ಕಡೆ ನಡೀತಿದೆ. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಏನದು ರಿಯಲ್ ಫೇಕಾ, ನಿಜವಾಗ್ಲೂ ಬ್ರಾಂಡೆಡ್ ಕ್ಲಾತ್ಸ್ ನ ಅಷ್ಟೊಂದು ಕಮ್ಮಿ ರೇಟ್ ಕೊಡ್ತಿದಾರ ಅಂತ ಎಲ್ಲ. ಖಂಡಿತವಾಗ್ಲೂ ಇಲ್ಲ. ನಾವು ಹೋಗಿದ್ವಿ ಅಂತ ಜೀನ್ಸ್ ನ ತಗೊಬಂದ್ವಿ ಅಷ್ಟೇ, ಬಿಟ್ರೆ ಏನೋ ಬ್ರಾಂಡೆಡ್ ಕ್ಲಾತ್ಸು ಕಮ್ಮಿ ಪ್ರೈಸ್ ಕೊಡ್ತಿದ್ದಾರೆ ಅದೆಲ್ಲ ಏನೂ ಇಲ್ಲ. ನೋಡಿ ಬೇಕಾದ್ರೆ ನೀವೇ ಇಲ್ಲಿ ಒಂದು ಜೀನ್ಸ್ ದಂತೂ ಇದಿರುತ್ತಲ್ಲ, ಇದು ಫುಲ್ಲು ಮೇಲ್ ಹಿಂಗಿಂಗ್ ಬಿಡ್ಕೊ ಬಂದಿತ್ತು, ಕಿತ್ತೋಗ್ಬಿಟ್ಟಿತ್ತು. ಅಕ್ಕ ಒಂದ್ ತಗೊಂಡ್ರು ಜೀನ್ಸ್ ನ, ಅವ್ರಿಗೆ ಪರ್ಫೆಕ್ಟ್ ಆಗಿ ಏನೋ ಇದಾಯ್ತು, ಬಟ್ ಇದು ಫುಲ್ ಕಿತ್ತೋಗಿತ್ತು ಅಂತ ಅಲ್ಲೇ ಬಿಟ್ಟು ಬಂದ್ಬಿಟ್ವಿ. ಅಂದ್ರೆ ಅದು ಸ್ವಲ್ಪ ಯೂಸ್ಡ್ ತರ ಇತ್ತು. ಸೊ ಅಷ್ಟು ಚೆನ್ನಾಗ್ ಅನ್ಸ್ಲಿಲ್ಲ, ಅದಕ್ಕೆ ಬಿಟ್ಟು ಬಂದ್ವಿ. ಸೊ ಎಲ್ಲ ಚೆನ್ನಾಗಿತ್ತು ಅಂತ ಇಲ್ಲ. ಬೇರೆ ಈ ಟಾಪು ಕುರ್ತೀಸು ಅಥವಾ ಮನೆ ಹತ್ರ ಹಾಕೊಳ್ಳೋದು ಎಲ್ಲಾದ್ರದ್ದು ಅಷ್ಟೇ ಕ್ವಾಲಿಟಿ ಒಂಥರ ತೆಳ್ಳಗಿತ್ತು. ಜೀನ್ಸ್ ಒಂದೇ ನಮ್ಗೆ ಓಕೆ ಅನ್ಸಿತ್ತು, ಅದಕ್ಕೆ ಜೀನ್ಸ್ ಒಂದೇ ತಗೊಂಡ್ವಿ ನಾವು. ಸೊ ನೀವು ಏನಾದ್ರು ಹೋದ್ರೆ ನೋಡಿ, ನೋಡ್ಬಿಟ್ಟು ಬ್ಯಾಗ್ಸ್ ಅಲ್ಲೂ ಅಷ್ಟೇ ಒಂದು 10 ತರದ್ದೇನೋ ಅಷ್ಟೇ ಅಲ್ವಾ,
ಒಂದು 10 ಟೈಪ್ಸ್ ವೆರೈಟೀಸ್ ಇತ್ತಷ್ಟೇ. ಆಮೇಲೆ ಕರ್ಟನ್ ಯಾವ ತರದಮ್ಮ, ಒಂದು ನೆಟ್ಟೆಡ್ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಬರುತ್ತಲ್ಲ, ಈ ತರ ಸ್ಕ್ರೀನ್ ಇರುತ್ತಲ್ಲ, ಈ ತರ ಸ್ಕ್ರೀನ್ ಹಿಂದೆ ಹಾಕಕ್ಕೆ, ಅದೇ ಹಾಲ್ಗೆಲ್ಲ ಹಾಕೊಳಕ್ಕೆ ಅಂತ ಒಂದ್ ಕರ್ಟನ್ ನೋಡಿದ್ವಿ. ಸಿಂಗಲ್ ಕರ್ಟನ್ 1200 1400 ಒಂದು ಕರ್ಟನ್ಗೆ ಇಷ್ಟೇ ಅಗಲ ಇದ್ದಿದ್ದು, ಇಷ್ಟ ಅಗಲ ಇತ್ತಷ್ಟೇ. ಇಷ್ಟಗಲ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ಗೆ 1400 ಇತ್ತು. ಅದು ನಿಜವಾಗ್ಲೂ ಅಷ್ಟೊಂದು ವರ್ತ್ ಇಲ್ಲ ಅಂತಾನೆ ಅನ್ಸಿದ್ದು. ಸೊ ಹಾ, ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರೆ ಇನ್ನೂ ಚೆನ್ನಾಗಿರೋದೇ ಸಿಗುತ್ತೆ. ನಾವ್ ಹಂಗೆ ಅನ್ಕೊಂಡು ಇದೊಂದು ತಗೊಳ್ಳೋಣ ಸಾಕು ಅಂತ ತಗೊಬಂದ್ವಿ. ಸೊ ಇಷ್ಟೇನೆ, ಇದಾಗಿತ್ತು ಇವತ್ತಿನ ಬ್ಲಾಗ್. ಇನ್ನೇನು ತಗೊಳ್ಲಿಲ್ಲ ನಾವು. ಇದೊಂದು ಚೆನ್ನಾಗಿದೆ ಅನಿಸ್ತು, ಬಾತ್ರೂಮ್ ಮುಂದೆ ಹಾಕಕ್ಕೆ. 3 ಬಾತ್ರೂಮ್ ಮುಂದೆ 3. ಇದ್ರಲ್ಲೂ ಅಷ್ಟೇ ರೌಂಡ್ ಓವಲ್ ಶೇಪ್ದೆಲ್ಲ ಆಗ್ಲೇ ಖಾಲಿನೇ ಆಗೋಗಿತ್ತು, ಬರೀ ಹಾಫ್ ಡೇಗೆನೆ. ಮೇ ಬಿ ಇದು ಸ್ಟಾಕ್ ಕ್ಲಿಯರೆನ್ಸ್ ತರನೋ ಏನೋ ಗೊತ್ತಿಲ್ಲ. ನೀವು ಈ ತರ ಶಾಪಿಂಗ್ ಹೋಗೋಕ್ಕೂ ಮುಂಚೆ ನೋಡ್ಕೊಂಡು ಹೋಗಿ. ಅಷ್ಟೊಂದು ಕ್ರೌಡ್ ತರ ಕ್ಯೂ ನಿಂತಿದ್ರಲ್ಲ, ಅದ್ ಆಕ್ಚುಲಿ ಕ್ಯೂ ಏನಕ್ಕಿದ್ದು ಅಂತಂದ್ರೆ ಮೇಲ್ ಬಿಡಕ್ಕೆ. ಬಿಲ್ಲಿಂಗ್ ಅಲ್ಲಿ ತುಂಬಾ ಜನ ಇದ್ರು, ಬಟ್ ಮೇಲೆಲ್ಲ ಅಷ್ಟೊಂದು ಜನನೇ ಇರ್ಲಿಲ್ಲ. ಸುಮ್ನೆ ಅದೇನು ಜನರನ್ನ ಅಟ್ರಾಕ್ಟ್ ಮಾಡಕ್ ಕ್ಯೂ ನಿಲ್ಸಿದ್ರೇನೋ ಗೊತ್ತಿಲ್ಲ. ಓಕೆ. ಸೊ ಇಷ್ಟನೇ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಬಾಯ್ ಬಾಯ್. ಬೈ ಬಾಯ್.